ನಮಸ್ಕಾರ ಸ್ನೇಹಿತರೆ, ಭುವೀಸ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದನ್ನು ನಾನು ಬಿಸಿಬೇಳೆಬಾತ್ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಮನೇಲೇ. ಹೊರಗಡೆ ತಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಕಮ್ಮಿನೂ ಇರುತ್ತೆ ಕ್ವಾಂಟಿಟಿ ಅಂತ ಮನೇಲೇ ಆರಾಮಾಗಿ ಮಾಡ್ಕೋಬೋದು. ಮನೇಲಿರೋ ಪದಾರ್ಥಗಳು ಉಪಯೋಗಿಸ್ಕೊಂಡೆ ಆರಾಮಾಗಿ ಮಾಡ್ಕೊಬೋದು ಸ್ನೇಹಿತರೆ. ಅದಕ್ಕೇನು ಜಾಸ್ತಿ ಪದಾರ್ಥ ಕೂಡ ಬೇಕಾಗಿಲ್ಲ. ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ಮತ್ತು ಪದಾರ್ಥಗಳು ತೋರಿಸ್ತೀನಿ. ಇಲ್ಲಿ ನಾನು ಈ ಸ್ಪೂನಲ್ಲೇ 6 ಟೇಬಲ್ ಸ್ಪೂನು ಧನಿಯಾ ತೊಗೊಂಡಿದ್ದೀನಿ ಸ್ನೇಹಿತರೆ. 6 ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ. ಒಂದು 4 ಇಂಚು ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ಈ ಸ್ಪೂನಲ್ಲೇ 3 ಟೇಬಲ್ ಸ್ಪೂನ್ ಕಡಲೆಬೇಳೆ, 3 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಎರಡು ಸಮ ಸಮ ತೊಗೋಬೇಕು. 6 ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡು 3 ಟೇಬಲ್ ಸ್ಪೂನ್ ಕಡಲೆಬೇಳೆ, 3 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಒಂದು 8 ಲವಂಗ, ಒಂದು 4 ಏಲಕ್ಕಿ, ಸ್ವಲ್ಪ ಕೊಬ್ಬರಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು 25 ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಬೇಡಿಗೆ ಮೆಣಸಿನ್ಕಾಯಿ 25, ಒಂದು 8ರಿಂದ 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೋಸ್ಕರ ನೀವು ನೋಡ್ಕೊಂಡು ತೊಗೊಳ್ಳಿ. ನಂತರ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ಗಿನ್ನ ಜಾಸ್ತಿನೇ ಅಂದ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡು, ಜೀರಿಗೆ ಹಾಕ್ದಷ್ಟು ತುಂಬಾ ಒಳ್ಳೆಯದು. ನಂತರ 1 ಟೇಬಲ್ ಸ್ಪೂನ್ ಗಸಗಸೆ ಕೂಡ ಆರೋಗ್ಯಕ್ಕೆ ತುಂಬಾ ತಂಪು, ಅದರಿಂದ ಗಸಗಸೆ ತೊಗೊಂಡಿದ್ದೀನಿ. ನೀವು ಇದು ಕರ್ಬೇವಿನ ಸೊಪ್ಪು ಕೂಡ ಇದ್ರೂ ಹಾಕ್ಕೋಬೋದು, ಹುರಿದ್ಬಿಟ್ಟು ಹಾಕಬೇಕು. ಬಟ್ ಕರ್ಬೇವಿನ ಸೊಪ್ಪು ಖಾಲಿ ಆಗಿದ್ದರಿಂದ ನಾನು ಹಾಕಿಲ್ಲ. ನೋಡಿ, ಇವಾಗ ಬಾಣಲಿ ಇಟ್ಕೊಂಡು ಸಣ್ಣ ಉರಿ ಮಾಡ್ಕೊಂಡಿದ್ದೀನಿ. ಇದು ಸಣ್ಣ ಉರಿಲೇ ಹುರ್ಕೋಬೇಕು ಈ ಪದಾರ್ಥಗಳೆಲ್ಲನೂ ಕೂಡ. ನೋಡಿ, ಇವಾಗ ಸ್ಟವ್ ಹಚ್ಕೊಂಡು ಸಣ್ಣ ಉರಿ ಮಾಡಿಕೊಂಡು 3 ಟೇಬಲ್ ಸ್ಪೂನ್ ಕಡಲೆಬೇಳೆ, 3 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಫುಲ್ಲು ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟೇ ಮಾಡ್ಕೋಬೇಕು. ಬೇಗ ಆಗ್ಲಪ್ಪ ಅಂತ ಜೋರು ಉರಿ ಮಾಡಬೇಡಿ, ಸಣ್ಣ ಉರಿಲೇ ಹುರ್ಕೋಬೇಕು ಇದೆಲ್ಲನೂ. ಎಲ್ಲ ಪದಾರ್ಥಗೂ ಗಮ್ ಅಂತ ವಾಸನೆ ಬರಬೇಕು ಉರಿಬೇಕಾದ್ರೆ, ಆ ಥರನೇ ಉರಿಬೇಕು. ನೋಡಿ, ಇದು ಉದ್ದಿನಬೇಳೆ, ಕಡಲೆಬೇಳೆ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟು ಇದಕ್ಕೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದಕ್ಕೆ ಇದು ಜಾಪಾತ್ರೆ ಅಂತ ಬರುತ್ತಲ್ಲ, ಅದು ಹಾಕ್ರೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದು ಖಾಲಿಯಾಗಿತ್ತು. ನೋಡಿ, ಇದು ಆಗಿದೆ. ನೋಡಿ, ಈ ಥರ ಆಗಿರಬೇಕು. ತೆಗ್ದಿದ್ದೀನಿ. ನಂತರ ಸಣ್ಣ ಉರಿಲೇ ಇದಕ್ಕೆ ಮೆಂತ್ಯ, ಜೀರಿಗೆ ಕೂಡ ಧನಿಯಾ ಹಾಕ್ಕೊತಾ ಇದ್ದೀನಿ. ಧನಿಯಾ ಸ್ವಲ್ಪ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಧನಿಯಾ ಸಣ್ಣ ಉರಿಲೇ ಬರೀ 30 ಸೆಕೆಂಡ್ ಹುರ್ಕೋಬೇಕು ಅಷ್ಟೇ ಸ್ನೇಹಿತರೆ. ಜಾಸ್ತಿ ಧನಿಯಾ ಸೀಸ್ಬಾರ್ದು. ಇದು ಧನಿಯಾ ಆಗಿದೆ, ತೆಗ್ದಿದ್ದೀನಿ. ನಂತರ ಸಣ್ಣ ಉರಿಲೇ ಈ ಕೊಬ್ಬರಿನ ರೋಸ್ಟ್ ಮಾಡ್ಕೋತೀನಿ. ಯಾಕೆಂದರೆ ಕೊಬ್ಬರಿ ರೋಸ್ಟ್ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ಹಸಿಂಶ ಇರೋದ್ರಿಂದ ನೀವು ಜಾಸ್ತಿ ಸಹ ಇಟ್ಕೊಂಡ್ರೆ ಪುಡಿ ಥರ ಸ್ಮೆಲ್ ಬರೋ ಥರ ಆಗುತ್ತೆ, ಮತ್ತು ಟೇಸ್ಟ್ ಕೂಡ ಇರೋಲ್ಲ. ಈ ಥರ ಕೊಬ್ಬರಿನ ಬಿಸಿ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫುಲ್ಲು ಬಿಸಿ ಮಾಡ್ಕೋಬೇಕು. 1 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. ತಕ್ಕೊಂಡಿದ್ದೀನಿ. ನಂತರ ಒಂದು 1/4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿಗಳು ಹುರ್ಕೊಳ್ಳೋಣ. ಯಾಕೆ ಎಣ್ಣೆ ಅನ್ಕಪ್ಪ ಹಾಕೋದ್ರೆ ಘಾಟ್ ಆಗಬಾರ್ದು ಮೆಣಸಿನ್ಕಾಯಿ ಅಂತ ಎಣ್ಣೆ ಹಾಕೋದು. ನೋಡಿ, ಎಣ್ಣೆ ಹಾಕಿರೋದ್ರಿಂದ ಎಣ್ಣೆ ಸ್ವಲ್ಪ ಕಾಯ್ದಿದೆ, ಅದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಹೊಗೆ ಬರ್ತಾ ಇದೆ. ಸಣ್ಣ ಉರಿಲೇ ಉರಿಬೇಕು ಸ್ನೇಹಿತರೆ ಮೆಣಸಿನ್ಕಾಯಿ. ಯಾಕೆಂದರೆ ಕೈಯಲ್ಲಿ ಮುರಿದಿದ ತಕ್ಷಣ ಇದು ಪಟ್ಟಂತ ಮುರಿಬೇಕು. ಬಿಸಿಲಿಗೆ ಇಕ್ಕರೂ ಚೆನ್ನಾಗಿರುತ್ತೆ. ಬಿಸಿಲು ಇದ್ದಾಗೇನೋ ಇಕ್ಕೋಬೋದು. ಈ ಟೈಮಲ್ಲಿ ಬಿಸಿಲಿದ್ದಾಗ ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿ. ಬಿಸಿಲು ಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋಲ್ಲ ಈ ಪುಡಿಗಳು, ಈ ಕಾಳುಗಳೆಲ್ಲ ಒಣಗಲಿಕ್ಕೆ. ನೋಡಿ, ಈ ಥರ ಸಣ್ಣ ಉರಿಲೇ ಹುರ್ಕೋಬೇಕು. ಇದು ನಾನು ಒಂದು 5ರಿಂದ 6 ನಿಮಿಷನೇ ಹುರ್ಕೊಂಡಿದ್ದೀನಿ. ಇದು ನೋಡಿ, ಎಲ್ಲ ಆರಕ್ಕೆ ಇಕ್ಕಿದ್ದೀನಿ, ಆರಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು. ಒಂದು 1/4 ಗಂಟೆಯಿಂದ 20 ನಿಮಿಷ ಆರಕ್ಕೆ ಬಿಟ್ಬಿಡೋಣ ಚೆನ್ನಾಗಿ. ಈ ಮೆಣಸಿನ್ಕಾಯಿ ಎಲ್ಲ ಮುರಿದಿದ ತಕ್ಷಣ ಕೈಯಲ್ಲಿ ಇದಾಗಬೇಕಾದ್ರಿಂದ ಇದು ಮೆಣಸಿನ್ಕಾಯಿ ತಗೊಂಡಿದ್ದಕ್ಕೆ ನೋಡಿ, ಜೀರಿಗೆ ಮಾಮೂಲಿ ಅರ್ಧ ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನೇ ಹಾಕೊಳ್ಳಿ. ಜೀರಿಗೆ ಚೆನ್ನಾಗಿರುತ್ತೆ ಮತ್ತು ಹಾಕಿದ್ರೇ. ಜೀರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಇವೆರಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕೆಲವರು ಇದಕ್ಕೆ ಹಾಕೋಕ್ಕೆ ಬಿಳಿ ಎಳ್ಳು ಕೂಡ ಕೆಲವ್ರು ಹಾಕ್ತಾರೆ ಸ್ನೇಹಿತರೆ. ನಾನು ಎಳ್ಳು ಹಾಕಲ್ಲ, ಅದರಿಂದ ನಾನು ಎಳ್ಳೇನು ತೋರಿಸಿಲ್ಲ. ಕೆಲವರು ಎಳ್ಳು ಹಾಕೋತಾರೆ. ಈ ಮೂಮೆಂಟ್ ಉರಿಯೋಗಿ ಎಳ್ಳು ಕೂಡ ಹಾಕೋತಾರೆ. ನಂತರ 1 ಟೇಬಲ್ ಸ್ಪೂನ್ ಗಸಗಸೆ ಜಾಸ್ತಿ ಸೀಸ್ಬಾರ್ದು. ಸೀಸ್ಬಿಟ್ರೆ ಇದು ಗಸಗಸೆ ಘಮನೇ ಹೋಗ್ಬಿಡುತ್ತೆ. ಸ್ವಲ್ಪ ಹಿಂಗೆ ರೋಸ್ಟ್ ಮಾಡಿ ತೆಗೆದುಬಿಡ್ಬೇಕು ಗಸಗಸೆನ. ನೋಡಿ, ಇವಾಗ ಇದೆಲ್ಲ ಪದಾರ್ಥಗಳನ್ನು ಹುರ್ಕೊಂಡಿದ್ದಾಗಿದೆ. ನಾನು ಇದನ್ನು ಮಿನಿಮಮ್ ಒಂದು 20 ನಿಮಿಷ, ಅರ್ಧ ಗಂಟೆ ಆರಕ್ಕೆ ಬಿಟ್ಬಿಡೋಣ ಸಾಕು. ಮನೇಲೇ ಆರಿಸ್ಕೋಬೋದು, ನೀವೇನು ಬಿಸಿಲೇ ಬೇಕಪ್ಪ ಅನ್ನೋ ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಆರಲಿ ಸ್ನೇಹಿತರೆ. ಆರಿದ್ಮೇಲೆ ಈ ಮೆಣಸಿನ್ಕಾಯಿನ ಪುಡಿ ಮಾಡ್ಕೋಬೇಕಾಗತ್ತೆ. ಹಂಗೆ ಹಾಕ್ಬಿಟ್ರೆ ಮೆಣಸಿನ್ಕಾಯಿ ಬ್ಲೇಡಿಗೆ ಸಿಗಾಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಇದನ್ನು 3 ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ. ಚೆನ್ನಾಗಿ ರೋಸ್ಟ್ ಆಗಿದ್ರೆ ಕ್ಲೀನಾಗಿ ಕಟ್ ಆಗುತ್ತೆ ಪಟ್ಟ ಅಂತ ಹೇಳ್ಬಿಟ್ಟು. ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಎಲ್ಲ ಪದಾರ್ಥಗಳನ್ನೂ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಹಿಂಗೆ ಹಾಕೋರು ಹಾಕ್ತಾರೆ. ನಾನು ಹಿಂಗೆ ಒಗ್ಗರಣೆ ಬಿಸಿಬೇಳೆಭಾತ್ ಮಾಡುವಾಗ ಹಾಕೋತೀನಿ ಹಿಂಗೆ ಸ್ನೇಹಿತರೆ. ನೋಡಿ, ಬಿಸಿಬೇಳೆ ಪೌಡ್ರ್ ಎಷ್ಟು ಚೆನ್ನಾಗಿ ರೆಡಿ ಇದೆ, ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಬೇಗ ಆಯಿತು. ಮನೇಲಿರೋ ಪದಾರ್ಥ ಉಪಯೋಗಿಸೇ ಮಾಡೋದು ಸ್ನೇಹಿತರೆ. ದಯವಿಟ್ಟು ವಿಡಿಯೋ ತಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.